ನಮಸ್ಕಾರ. ಟೀಚರ್ ಟ್ರೈನಿಂಗ್ ಮಾಡಲು ನಿಮಗೆ ಅಗತ್ಯವಿರುವ ಟ್ರೈನಿಂಗ್ ರಿಸೋರ್ಸ್‌ಗಳನ್ನು ಈ ಫೋಲ್ಡರ್‌ನಲ್ಲಿ ನೀಡಲಾಗಿದೆ. ಇದರಲ್ಲಿ ಮೊದಲ 6 ರಿಸೋರ್ಸ್‌ಗಳು ನಿಮಗೆ ಬಹಳ ಉಪಯುಕ್ತಕರವಾಗಿದೆ. ಮೊದಲನೆಯದು ಟೀಚರ್ ಟ್ರೈನಿಂಗ್ ಅಜೆಂಡಾ. ಇದರಲ್ಲಿ ಸಂಕ್ಷಿಪ್ತವಾಗಿ ಒಂದು ದಿನದ ಟ್ರೈನಿಂಗ್‌ನಲ್ಲಿ ಏನೆಲ್ಲಾ ಪರಿಗಣಿಸಿ ತರಬೇತಿ ನೀಡಬೇಕೆಂಬುದನ್ನು ನೀಡಲಾಗಿದೆ. ಟೈಮ್ ಸ್ಲಾಟ್, ಸೆಷನ್ಸ್, ಡ್ಯುರೇಷನ್, ರಿಮಾರ್ಕ್ಸ್ ಅಂಡ್ ಡೀಟೇಲ್ಸ್ ಇವೆಲ್ಲದರಲ್ಲಿ ಅವಧಿಯಲ್ಲಿ ಏನನ್ನು ಮುಗಿಸಬೇಕು ಎಂಬುದನ್ನು ನೀಡಲಾಗಿದೆ. ರಿಮಾರ್ಕ್ಸ್ ಆರ್ ಡೀಟೇಲ್ಸ್‌ನಲ್ಲಿ ಅಧಿವೇಶನದ ನಂತರ ಏನನ್ನು ಬಯಸುತ್ತಿದ್ದೇವೆ ಎಂಬುದನ್ನು ನಮೂದಿಸಲಾಗಿದೆ. ಎರಡನೆಯದು ಒನ್ ಡೇ ಟೀಚರ್ ಟ್ರೈನಿಂಗ್ ಪಿಪಿಟಿ. ಇದು ನಿಮಗೆ ತರಬೇತಿ ತೆಗೆದುಕೊಳ್ಳಲು ಉಪಯುಕ್ತವಾದ ಪಿಪಿಟಿ. ಪ್ರತಿಯೊಂದು ಸ್ಲೈಡ್‌ನ ಹಿಂದೆ ಅದಕ್ಕೆ ಅನುಗುಣವಾಗಿ ಏನನ್ನು ಮಾತನಾಡಬೇಕು ಎಂಬ ಮಾಹಿತಿಯನ್ನು ನೀಡಲಾಗಿದೆ. ಸ್ಲೈಡ್ ಶೋ ಮಾಡುವಾಗ ಮಾಹಿತಿ ನೀಡುವ ಸ್ಲೈಡ್‌ಗಳು ಕಾಣುವುದಿಲ್ಲ. ಹಾಗಾಗಿ ನೀವು ಅದನ್ನು ತರಬೇತಿ ನೀಡಲು ಬಳಸಬಹುದು. ಮೂರನೆಯದು ಗಣಿತ ಗಣಕ ಶಿಕ್ಷಕರ ಕೈಪಿಡಿ. ಇದರಲ್ಲಿ ಪ್ರತಿಯೊಂದು ಹಂತವನ್ನು ಸಂಕ್ಷಿಪ್ತವಾಗಿ ವಿವರಿಸಲಾಗಿದೆ. ಇದನ್ನು ಪ್ರತಿಯೊಬ್ಬರಿಗೂ ನೀಡತಕ್ಕದ್ದು ಹಾಗೂ ಇದರಲ್ಲಿ ಯಾವ ಯಾವ ಅಂಶಗಳಿದೆ ಎಂದು ನೀವು ವಿವರಿಸಬಹುದು. ನಾಲ್ಕನೆಯದು ಸಿಆರ್‌ಪಿಗಳಿಗಾಗಿ ಪ್ರಮಾಣಿತ ಕಾರ್ಯಾಚರಣೆಯ ವಿಧಾನ ಎಸ್ಒಪಿಗಳು. ಇದು ಸಂಕ್ಷಿಪ್ತವಾಗಿ ನಿಮಗೆ ತರಬೇತಿಯ ಪೂರ್ವ ತಯಾರಿ, ತರಬೇತಿ ದಿನದ ತಯಾರಿ, ಹಂತಗಳು ಮತ್ತು ತರಬೇತಿ ನಂತರ ಚಟುವಟಿಕೆಗಳು ಇವೆಲ್ಲವನ್ನು ಸಣ್ಣದಾಗಿ ವಿವರಿಸುತ್ತದೆ. ಇದು ನಿಮಗೆ ತರಬೇತಿ ಅವಲೋಕನ ಮಾಡಲು ಸಹಾಯ ಮಾಡುತ್ತದೆ. ಐದನೆಯದು ಸ್ಯಾಂಪಲ್ ಫೋನ್ ಟ್ಯೂಟರಿಂಗ್ ಆಡಿಯೋ. ಇದರಲ್ಲಿ ನೀವು ಶಿಕ್ಷಕರಿಗೆ ಕೇಳಿಸಬಹುದಾದ ಉದಾಹರಣೆಯ ಟ್ಯೂಟರಿಂಗ್‌ನ ಆಡಿಯೋ ಇದೆ. ಆರನೆಯದು ಸ್ಟೂಡೆಂಟ್ ಫೀಡ್‌ಬ್ಯಾಕ್ ವಿಡಿಯೋ. ಇದರಲ್ಲಿ ಗಣಿತ ಗಣಕದಲ್ಲಿ ಭಾಗಿಯಾದ ಒಂದು ಮಗುವಿನ ಫೀಡ್‌ಬ್ಯಾಕ್ ವಿಡಿಯೋ ಇದೆ. ಏಳನೆಯದು ಗೂಗಲ್ ಫಾರ್ಮ್‌ಗಳಿರುವ ಫೋಲ್ಡರ್. ಇದರಲ್ಲಿ ಟೀಚರ್ ಟ್ರೈನಿಂಗ್ ಫೀಡ್‌ಬ್ಯಾಕ್ ಫಾರ್ಮ್, ಟೀಚರ್ ಟ್ರೈನಿಂಗ್ಸ್ ಅಪ್ಡೇಟ್ ಫಾರ್ಮ್ ಈ 2 ಗೂಗಲ್ ಫಾರ್ಮ್‌ಗಳಿವೆ. ಟೀಚರ್ ಟ್ರೈನಿಂಗ್ ಫೀಡ್‌ಬ್ಯಾಕ್ ಫಾರ್ಮ್ ಟ್ರೈನಿಂಗ್ ಮುಗಿದ ನಂತರ ಈ ಫಾರ್ಮ್ ಅನ್ನು ಕಡ್ಡಾಯವಾಗಿ ಶಿಕ್ಷಕರಿಗೆ ತುಂಬಲು ಹೇಳಿ. ಟೀಚರ್ ಟ್ರೈನಿಂಗ್ ಅಪ್ಡೇಟ್ ಫಾರ್ಮ್ ಇದರಲ್ಲಿ ಶಿಕ್ಷಕರು ಹಲವು ಮಾಹಿತಿಯನ್ನು ಮತ್ತು ಕೆಲವು ಪ್ರಶ್ನೆಗಳಿಗೆ ಉತ್ತರವನ್ನು ತುಂಬಬೇಕಾಗುತ್ತದೆ. ಇವೆಲ್ಲವೂ ನಿಮಗೆ ಟ್ರೈನಿಂಗ್ ನೀಡಲು ಉಪಯುಕ್ತಕರವಾಗಿರುತ್ತದೆ ಎಂದು ಭಾವಿಸುತ್ತೇನೆ. ಧನ್ಯವಾದಗಳು.